ನಿಮ್ಮ ಮುಖ ಬರೀ 5 ನಿಮಿಷದಲ್ಲಿ ಹಾಲಿನಂತೆ ಪಳಪಳ ಅಂತ ಹೊಳಿಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ನಾನು ಹೇಳೋ ಟಿಪ್ಸ್ನ ಚಿಕ್ಕ ಮಕ್ಕಳು ಯೂಸ್ ಮಾಡ್ಬೋದು. ಮಕ್ಕಳ ಸ್ಕಿನ್ ಅಂತೂ ವೈಟ್ ಆಗುತ್ತೆ. ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಅಂತೂ ಸ್ಕಿನ್ ಅಂತೂ ಗ್ಲೋ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಪಾರ್ಲರ್ಗೆ ಹೋಗಬೇಕು ಅನ್ನಿಸೋದೇ ಇಲ್ಲ ಈ ರೀತಿ ಮಾಡೋದ್ರಿಂದ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಈಗ ನಾನು ಒಂದು ಸಣ್ಣದು ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದರಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಟೇಬಲ್ ಸ್ಪೂನಷ್ಟು ಟೊಮೊಟೊದು ರಸ ಮಾತ್ರ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಅದಕ್ಕೆ ನಾವು 1-2 ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳಕ್ಕೆ ಒಂಥರ ಗಟ್ಟಿ ಇರುತ್ತಲ್ವ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಥರ ಗಡ್ಡೆ ಥರ ಇರುತ್ತೆ. ಆದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಷ್ಟೇ, ಇದು ಪೇಸ್ಟ್ ಅನ್ನೋದು ರೆಡಿ ಆಯಿತು. ಇಷ್ಟೇ ಸಿಂಪಲ್ ರೆಮಿಡಿ ಇದು. ಮಕ್ಕಳಿಗಂತೂ ಫುಲ್ಲು ಒಂಥರ ವೈಟ್ ಬರಬೇಕು ಅಂದರೆ ಒಂದು 5 ನಿಮಿಷದಲ್ಲಿ ಈ ಥರ ಫೇಶಿಯಲ್ನ ಅಪ್ಲೈ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವುದೇ ರೀತಿ ಪಿಂಪಲ್ ಇರಲ್ಲ ಮತ್ತು ಹೀಟ್ರೂ ಕಂಟ್ರೋಲ್ ಮಾಡುತ್ತೆ. ಇವಾಗ ನಮಗೆ ಸ್ವಲ್ಪ ಚಿಕ್ಕ ಮಕ್ಕಳಿಗಂತೂ ಪಿಂಪಲ್ಸ್ ಬಂದಿರುತ್ತೆ ಹಲ್ಲಲ್ಲಿ. ಏನು ಮಾಡೋದು ಅಂತ ಯಾವುದು ಇದು ಕ್ರೀಮ್ ಹಚ್ಚಕ್ಕೆ ಹೋಗಬೇಡಿ. ನಾನು ಹೇಳ್ದಾಗೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸ್ ಅಂತೂ ಗ್ಲೋ ಬರುತ್ತೆ, ವೈಟ್ ಆಗೂ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಫೇಸ್ನ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಗ ಈ ಥರ ಇವಾಗ ನಾವೇನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀವಲ್ವ, ಕಡಲೆ ಹಿಟ್ಟು ಮತ್ತು ಅರಿಶಿಣ ಮತ್ತು ಟೊಮಟೊ ರಸ ಅನ್ನೋದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 100% ರಿಸಲ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಫಸ್ಟನ್ನ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ. ಫೇಸ್ನ ವಾಶ್ ಮಾಡಿಕೊಂಡು ಒಂದು ಕ್ಲಾತಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂಥ ಈ ಥರ ಪೇಸ್ಟ್ನ ಈ ಥರ ನೀಟಾಗಿ ಅಪ್ಲೈ ಮಾಡಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಚೆನ್ನಾಗಿ ರಬ್ ಮಾಡ್ಕೊಳ್ಬೇಕು. ಇದನ್ನು ಒಂದು 10-15 ನಿಮಿಷ ಬಿಟ್ಬಿಡಬೇಕು. ಫೇಸ್ನ ಅದೇ ರೀತಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಕೈಗೆ ಹಾಕ್ಕೊಂಡು ತೋರಿಸ್ತಾ ಇರೋದು, ಯಾಕಂದರೆ ನಾನು ವಿಡಿಯೋದಲ್ಲಿ ಫೇಸ್ನ ತೋರಿಸ್ತಾ ಇಲ್ಲ, ಅದಕ್ಕೆ ಕೈಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಈಗ ನೋಡಿ ನಂದು ಒಂದು 10-15 ನಿಮಿಷ ಆಗಿದೆ. ತೊಳೆದು ತೋರಿಸ್ತೀನಿ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ. ತುಂಬ ಸಾಫ್ಟಾಗೂ ಅನಿಸುತ್ತೆ. ಇದನ್ನು ವಾರಕ್ಕೆ ಒಂದು ಸರಿ ಆದರೂ ಈ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸ್ ಅನ್ನೋದು ಸಾಫ್ಟಾಗಿ ಅನಿಸುತ್ತೆ. ಪಿಂಪಲ್ ಯಾವುದೇ ರೀತಿ ಬರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ತುಂಬಾ ಯೂಸ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಅದೇ ರೀತಿ ಇನ್ನೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಸೇಮ್ ಅದೇ ರೀತಿಯೇ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಸ್ಕಿನ್ ಅನ್ನೋದು ಇಚ್ಚಿಂಗ್ ಥರ ಆಗ್ತಾ ಇರುತ್ತಲ್ವ, ಆಗ ಈ ಥರ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಆಗುತ್ತೆ. ಇಚ್ಚಿಂಗ್ ಅಂತೂ ಕಮ್ಮಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಏನಿಲ್ಲ, ಈ ಥರದ್ದು ಎಲ್ಲರ ಮನೆ ಹತ್ರನೂ ಅಲೋವೆರಾ ಗಿಡ ಇದ್ದೇ ಇರುತ್ತಲ್ವ, ಅದರಲ್ಲಿ ಈ ಥರ ಒಂದು ತಗೊಂಬಂದು ಇದ್ರ ಮೇಲೆ ಆ ಕಡೆ ಈ ಕಡೆ ಮುಳ್ಳಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಇರೋ ಈ ಥರ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಇರೋದನ್ನ ಈ ಥರ ಪ್ಲೇಟಲ್ಲಿ ಹಾಕ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸಾಗೆ ಈ ಥರ ಇರುತ್ತೆ, ಜೆಲ್ ಥರ ಫಾರ್ಮ್ ಆಗುತ್ತೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಇಚ್ಚಿಂಗ್ ಒಂಥರ ಫೇಸೆಲ್ಲ ಇಚ್ಚಿಂಗ್ ಥರ ಬರೋರು ಈ ಥರ ರೆಮಿಡೀಸ್ನ ಯೂಸ್ ಮಾಡಿ. ತುಂಬ ನೀಟಾಗೂ ಇರುತ್ತೆ, ತುಂಬ ಸಾಫ್ಟಾಗೂ ಇರುತ್ತೆ. ಈಗ ಇದು 2 ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಕ್ಕೆ ಒಂದು 2 ಮಿನಿಟ್ಸ್ ಆಗುತ್ತೆ. ಅದು ಎಲ್ಲ ಫುಲ್ ಮಿಕ್ಸ್ ಮಾಡೋಕ್ಕೆ 1-2 ನಿಮಿಷ ಆಗಿ ಈ ಥರ ನೋಡಿ ನಾನು ವಿಡಿಯೋದಲ್ಲಿ ತೋರಿಸಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಫೇಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ನೋಡಿ ನಾನು ವಿಡಿಯೋದಲ್ಲಿ ತೋರಿಸಾಗೆ ಕೈಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಥರ ಅಪ್ಲೈ ಮಾಡೋವಾಗ ಸ್ವಲ್ಪ ತಣ್ಣಗೂ ಇರುತ್ತೆ ಮತ್ತು ಸ್ವಲ್ಪ ಇಚ್ಚಿಂಗ್ ಥರ ಇರುತ್ತೆ. ಯಾಕೆ ಇಚ್ಚಿಂಗ್ ಬರೋದು ಅಂದರೆ ನಮ್ಮ ಫೇಸ್ ಮೇಲೆ ಸ್ವಲ್ಪ ಡಸ್ಟ್ ಕೂತ್ಕೊಂಡಿರುತ್ತೆ, ಆವಾಗ ನಮ್ಗೆ ಗೊತ್ತಾಗಲ್ಲ. ಆವಾಗ ಈ ಥರ ಅಪ್ಲೈ ಮಾಡ್ಕೊಂಡಿದ್ದರೆ ಡಸ್ಟ್ ಎಲ್ಲ ಕ್ಲೀನಾಗಿ ನೀಟಾಗಿ ಬಂದುಬಿಡುತ್ತೆ.
ಸ್ಕಿನ್ ಅನ್ನೋದು ತುಂಬ ಗ್ಲೋ ಆಗಿ ಕಾಣಿಸುತ್ತೆ, ವೈಟಾಗೂ ಕಾಣಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಅಷ್ಟೇ ಒಂದು 5 ನಿಮಿಷ 10-15 ನಿಮಿಷ ಬಿಟ್ಬಿಟ್ರೆ ತುಂಬ ನೀಟಾಗಿ ಡ್ರೈ ಆಗುತ್ತೆ. ತದನಂತರ ವಾಶ್ ಮಾಡಿಕೊಂಡ್ರೆ ಅಂತೂ ತುಂಬ ಸಾಫ್ಟಾಗೂ ಅನಿಸುತ್ತೆ, ತುಂಬ ಗ್ಲೋ ಆಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.